ಗ್ಯಾರಂಟಿಗೆ ಹಣ ಹೊಂದಿಸಲಾಗದೆ ಅಭಿವೃದ್ಧಿ ಕೆಲಸಗಳು ಸ್ಥಗಿತ ಎಂದು ಬಿಜೆಪಿ ಆರೋಪ. ಒಂದು ಲೆಕ್ಕಾಚಾರದಲ್ಲಿ ಅನುದಾನ ಹಂಚ್ತೀವಿ ಎಂದು ಡಿಸಿಎಂ ಡಿಕೆ ತಿರುಗೇಟು. ಅಧಿವೇಶನದಲ್ಲಿ ವಕ್ಫ್ ಸಮರಕ್ಕೆ ಬಿಜೆಪಿ ಪ್ಲಾನ್. ಈ ಸುದ್ದಿಯನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ನಲ್ಲಿ. ಗ್ಯಾರಂಟಿ ಯೋಜನೆಯಿಂದಾಗಿ ಹಣ ಹೊಂದಿಸಲಾಗದೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಸ್ಥಗಿತಗೊಂಡಿದೆ ಅಂತ ಪ್ರತಿಪಕ್ಷ ಬಿಜೆಪಿ ಆರೋಪಿಸ್ತಾ ಇದೆ. ಇದೀಗ ಅನುದಾನ ಹಂಚಿಕೆ ತಾರತಮ್ಯ ಆರೋಪ ಕೇಳಿ ಬಂದಿದೆ. ಕೆಕೆಆರ್ಡಿಬಿ ಅಂದ್ರೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಹಣ ಬಿಡುಗಡೆಯಾಗಿದೆ. ಇದರಲ್ಲಿ ವಿಜಯನಗರ ಕ್ಷೇತ್ರಕ್ಕೆ ಅನ್ಯಾಯ ಆಗಿರೋದಾಗಿ ಕೈ ಶಾಸಕ ಎಚ್ಆರ್ ಗವಿಯಪ್ಪ ಅಸಮಾಧಾನ ಹೊರಹಾಕಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಮಾಜಿ ಶಾಸಕರು ಸಾಕಷ್ಟು ಕೆಲಸ ಮಾಡಿದ್ರು. ಅವ್ರು ಮಾಡಿರೋದು ಸ್ವಲ್ಪ ನಡೀತಾ ಇದೆ. ಇವತ್ತು ಅಟ್ಲೀಸ್ಟ್ ಇವಾಗ ನಮಗೆ ಸ್ವಲ್ಪ ನಾವು ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ. ಬರೀ ಆರೋಪ ಅಲ್ಲ, ಗವಿಯಪ್ಪ ದಾಖಲೆ ಸಮೇತ ಅನುದಾನ ಕೇಳ್ತಾ ಇದ್ದಾರೆ. ನೂತನ ವಿಜಯನಗರ ಜಿಲ್ಲೆಗೆ ಒಟ್ಟು 348 ಕೋಟಿ ಅನುದಾನ ಬಿಡುಗಡೆಯಾಗಿದೆ. ಈ ಪೈಕಿ ವಿಜಯನಗರ ಕ್ಷೇತ್ರಕ್ಕೆ ಸಿಕ್ಕಿದ್ದು ಬರೀ 22 ಕೋಟಿ. ಇದರಲ್ಲಿ ಜಿಲ್ಲಾಸ್ಪತ್ರೆ ಕಟ್ಟಡಕ್ಕೆ 12 ಕೋಟಿ ಅನುದಾನ ನೀಡಲಾಗಿದೆ. ಇನ್ನು ಉಳಿದ 10 ಕೋಟಿಯಲ್ಲಿ ನಾನೇನ್ ಮಾಡ್ಲಿ ಅಂತ ಕಂಗಾಲಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಡಿಸಿಎಂ ಡಿಕೆ ಒಂದು ಲೆಕ್ಕಾಚಾರದಲ್ಲಿ ಅನುದಾನ ಹಂಚುತ್ತೀವಿ ಅಂದಿದ್ದಾರೆ. ಹೀಗಾಗಿ ಬೇರೆ ಕ್ಷೇತ್ರಕ್ಕೆ ವರ್ಷಕ್ಕೆ ಏನಿಲ್ಲ ಅಂದ್ರೆ 70-80 ಕೋಟಿ ಸಿಗ್ತಾ ಇದೆ. ನಮ್ಗೆ ಅಟ್ಲೀಸ್ಟ್ ಒಂದು 30 ಕೋಟಿನ ಸಿಗ್ತದೆ. ಅದು ಕೂಡ ಇಲ್ದಂಗೆ ಬರೀ 10 ಕೋಟಿನಲ್ಲಿ ನಾನು ನಡೆಸ್ಬೇಕಂದ್ರೆ ಇದನ್ನ ಹೇಗೆ ನಾನು ನಡೆಸ್ಲಿಕ್ಕಾಗುತ್ತೆ? ನಮ್ಮ ಕ್ಷೇತ್ರ ನನ್ನ ಹತ್ರನೇ ಒಬ್ಬೊಬ್ಬರು 100 ಕೋಟಿಗೆ ತಗೊಂಡ್ ಬರ್ತಾರೆ. ಹಂಗಂತ 100 ಕೋಟಿ ಕೊಡಕ್ಕಾಗ್ತದಾ? ಯಾರು 100 ಕೋಟಿ ಕೊಡಕ್ಕೂ ಆಗಲ್ಲ, 50 ಕೋಟಿಗೂ ಕೊಡಕ್ಕಾಗಲ್ಲ. ಒಂದೊಂದು ಕ್ಷೇತ್ರಕ್ಕೆ ಎಷ್ಟು ಕೊಡ್ಬೋದು, ಏನು ಕೊಡ್ಬೋದು ಅಂತ ಒಂದು ಲೆಕ್ಕಾಚಾರ ಇದೆ. ಆ ಲೆಕ್ಕಾಚಾರದ ಮೇಲೆ ನಾವು ಕೊಡ್ತೀವಿ. ಕಾಂಗ್ರೆಸ್ ಶಾಸಕ ಅನುದಾನದ ಬಗ್ಗೆ ಮಾತನಾಡಿದ್ದ ತಡ ಬಿಜೆಪಿ ಅಲರ್ಟ್ ಆಗಿದೆ. ಈ ಬಗ್ಗೆ ವಿಧಾನ ಪರಿಷತ್ ನಾಯಕ ಛಲವಾದಿ ನಾರಾಯಣಸ್ವಾಮಿ ಲೇವಡಿ ಮಾಡಿದ್ದು ಸರ್ಕಾರದಲ್ಲಿ 3 ಕಾಸಿನ ಹಣವಿಲ್ಲ ಎಂದಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲಿಗೆ ಇವರ ಮುಖವಾಡವನ್ನು ಕಳಚಿಟ್ಟಿದ್ದಾರೆ. ಬಟ್ ಇವರು ಈ ರೀತಿ ಹೇಳಿದ್ರೆ ಅವರಲ್ಲಿ ಇಲ್ಲಿ ಹಣ ಇದೆ. ಸಂಪೂರ್ಣವಾಗಿ ಕುಲಗೆಟ್ಟ ಸರ್ಕಾರ ಇದು. 3 ಕಾಸು ಹಣ ಇಲ್ಲ. ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಗೈ ಹುಣ್ಣಿ ಕನ್ನಡಿ ಹಿಡಿಬೇಕೇನ್ರಿ? ಅಂಗೈ ಹುಣ್ಣಿ ಕನ್ನಡಿ ಹಿಡಿಬೇಕಾ? ಡೆವಲಪ್ಮೆಂಟ್ ಆಗ್ತಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ಸಂಗತಿ. ಹಾಗಾಗಿ ಇದೇನು ಹೊಸದೇನಲ್ಲ. ವಿಜಯನಗರದ್ದು ಒಂದು ಕತೆ ಆದ್ರೆ ಬೆಂಗಳೂರಿನ ಜಯನಗರದ್ದು ಮತ್ತೊಂದು ಕತೆ. ಡಿಸಿಎಂ ಡಿಕೆ ಜಯನಗರ ಕ್ಷೇತ್ರಕ್ಕೆ ಅನುದಾನ ಕೊಟ್ಟಿಲ್ಲ. ಈ ಬಗ್ಗೆ ಪ್ರಶ್ನೆ ಮಾಡಿರುವ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ, ನೀವೇನು ದಾನ ಧರ್ಮ ಕೊಡ್ತಾ ಇಲ್ಲ ಎಂದಿದ್ದಾರೆ. ಈ ಮಾತಿಗೆ ಕೇಳಿದ ಡಿಕೆ, ನಾನು ಬೇಕು ಅಂತಲೇ ಕೊಟ್ಟಿಲ್ಲ ಎಂದಿದ್ದಾರೆ. ಪ್ರತಿಯೊಬ್ಬರು ಇಲ್ಲೇನು ನೀವು ಕೊಡ್ತಿರೋದು ದಾನ ಧರ್ಮ ಅಲ್ಲ, ನಿಮ್ಮ ಖಾಸಗಿ ದುಡ್ಡನ್ನು ಕೊಡ್ತಿರೋದಿಲ್ಲ. ನಿಮ್ಮ ಹತ್ರ ತಗ್ಗಿ ಬಗ್ಗಿ ಬಂದು ಕೇಳಲಿಕ್ಕೆ ನೀವು ಮಂಡಿ ವರ್ಕಂಬ ಅವಮಾನ ಮಾಡ್ತಿರೋಂಥದ್ದು ಸಂಪೂರ್ಣವಾಗಿ ಖಂಡಿಸ್ತೀವಿ. ನೋಡ್ರಿ, ನಾನು ಬೇಕು ಅಂತ ಜಯನಗರ ಶಾಸಕರು ಕೊಟ್ಟಿಲ್ಲ. ಅವ್ರು ಏನು ಹೇಳಿದ್ದಾರೆ ಅಂದ್ರೆ, ನಾನು ಬೆಂಗಳೂರು ಮಂತ್ರಿ ಆದ್ಮೇಲೆ ಬೆಂಗಳೂರು ಅಧೋಗತಿ ಆಗೋಗಿದೆ ಅಂತ ಹೇಳಿದ್ದಾರೆ. ನಾನು ಅವ್ರು ಅಧೋಗತಿ ಆಗಿದೆ ಅಂತ ಹೇಳಿದಾರಲ್ಲ, ಸ್ವಲ್ಪ ನೋಡೋಣ ಅದು ಏನು ಅಧೋಗತಿ ಆಗಿದೆ ಅಂತ. ನಾನು ಅವ್ರ ಕ್ಷೇತ್ರ, ಅವ್ರ ಪಾಪ್ಯುಲೇಷನ್ ಎಲ್ಲ ನನಗೆ ಗೊತ್ತಿದೆ, ನಾನು ನೋಡ್ತೀನಿ. ಡಿಸೆಂಬರ್ 9ರಿಂದ ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ವಕ್ಫ್ ವಿಚಾರ ಮುಂದಿಟ್ಟು ಸರ್ಕಾರದ ಚಳಿ ಬಿಡಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಇದನ್ನ ಅರಿತ ಸಿಎಂ ನಿನ್ನೆ ಸಚಿವರ ಜೊತೆ ಸಭೆ ನಡೆಸಿ ಬಿಜೆಪಿ ಕಟ್ಟಿ ಹಾಕುವ ಕುರಿತು ಚರ್ಚೆ ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ವಕ್ಫ್ ವಿವಾದಿತ ಸ್ಥಳ ಚಿಕ್ಕಬಳ್ಳಾಪುರದ ಕಂದವಾರಕ್ಕೆ ಭೇಟಿ ನೀಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ದಾಖಲೆಗಳನ್ನ ಪರಿಶೀಲಿಸಿದ್ದಾರೆ. ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ದಾರೆ. ರೈತರ ಸಿದ್ದರಾಮಯ್ಯನ ಸ್ಟೈಲ್ ನೋಡಿದಿರಲ್ಲ, ನಾವು ಏನು ರೈತರ ಜಮೀನನ್ನು ಮುಟ್ಟೋದಿಲ್ಲ. ಇದ್ಯಾವ ಜಮೀನಿದು? ನಾವು ಸ್ಕೂಲ್ ಜಮೀನು ಮುಟ್ಟೋದಿಲ್ಲ. ಇದ್ಯಾವ ಜಮೀನಿದು? ಅಂದರೆ ಈ ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ, ಹೇಳೋದೊಂದು ಮಾಡೋದೊಂದು. ಅಷ್ಟು ತುಂಬೋಗಿದೆ ನಿಮ್ಮ ಪಾಪದ ಕೊಡ. ಇವತ್ತು ಪಾಪದ ಕೊಡ, ಕಾಂಗ್ರೆಸ್ಸಿನ ಪಾಪದ ಕೊಡ ಈ ವಕ್ಫ್ ಬೋರ್ಡಲ್ಲಿ ತುಂಬಿ ತುಳ್ಕೋಗಿದೆ. ಕೂಡಲೇ 94 ಏನು ನಿಮ್ಮ ಗೆಜೆಟ್ ಮಾಡಿದ್ದೀರ 94-95 ಅದನ್ನು ರದ್ದು ಮಾಡಬೇಕು. ಅಧಿವೇಶನದವರೆಗೂ ವಕ್ಫ್ ವಿಚಾರ ಜೀವಂತವಾಗಿಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ನವೆಂಬರ್ 21-22ರಂದು ರಾಜ್ಯಾದ್ಯಂತ ಪ್ರತಿಭಟನೆಗೆ ಪ್ಲಾನ್ ಮಾಡಿದೆ. ಡಿಸೆಂಬರ್ ಮೊದಲ ವಾರ 3 ತಂಡಗಳು ರಾಜ್ಯಾದ್ಯಂತ ಪ್ರವಾಸ ಮಾಡಲಿವೆ. ಈ 3 ತಂಡಗಳು ಎಲ್ಲ ಕಡೆನೂ ಡಿಸೆಂಬರ್ ಮೊದಲನೇ ವಾರ ಪ್ರವಾಸ ಮಾಡುವಂಥದ್ದಾಗುತ್ತೆ. ಒಂದು ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡುವಂಥದ್ದಾಗುತ್ತೆ. ತಕ್ಷಣ ಕ್ರಮವನ್ನು ವಹಿಸಿ ಎಲ್ಲ ಏನು 1974ರ ಗೆಜೆಟ್ ನೋಟಿಫಿಕೇಶನನ್ನು ಹಿಂದೆ ಪಡಿಬೇಕು.
ಬಿಜೆಪಿಯವರು ವಕ್ಫ್ ವಿಚಾರದಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ. 316 ನೋಟಿಸ್ಗಳನ್ನ ಬಿಜೆಪಿಯವರೇ ಕೊಟ್ಟಿದ್ರು ಅಂತ ಸಚಿವ ಕೆಎನ್ ರಾಜಣ್ಣ ಆರೋಪಿಸಿದ್ದಾರೆ. ಮತ್ತೊಂದು ಕಡೆ ವಕ್ಫ್ ವಿಚಾರವಾಗಿ ಬಿಜೆಪಿ ಶಾಸಕ ಯತ್ನಾಳ್ ಪ್ರತ್ಯೇಕ ಹೋರಾಟಕ್ಕೆ ಇಳಿದಿದ್ದಾರೆ. ವಕ್ಫ್ ಆಸ್ತಿಯನ್ನ ರಾಷ್ಟ್ರೀಕರಣ ಮಾಡಬೇಕು ಅಂತ ಪ್ರಧಾನಿಗೆ ಪತ್ರ ಬರೆದಿದ್ದ ಯತ್ನಾಳ್ಗೆ ಸ್ವೀಕೃತ ಪತ್ರ ಸಿಕ್ಕಿದೆ. ಮತ್ತೆ ಈ ವಕ್ಫ್ ಇದರ ವಿಚಾರದಲ್ಲಿ ಅವರು ಇಲ್ಲದ ಸುಳ್ಳುಗಳನ್ನೇ ಹೇಳ್ಕೊಂಡು ಬರ್ತಾರೆ. ಈ ವಕ್ಫಲ್ಲಿ ನೋಟಿಸ್ ಕೊಟ್ಟಿರೋದು ನಮ್ಮ ಸರ್ಕಾರದಿಂದನೇ ಅಲ್ಲ, ಅವ್ರ ಸರ್ಕಾರದಲ್ಲೇ ನಿರಂತರವಾಗಿ ಸುಮಾರು 316 ನೋಟಿಸ್ಗಳನ್ನು ಅವರೇ ಕೊಟ್ಟಿದ್ರು. ಕುಮಾರಸ್ವಾಮಿ ಕರಿಯ ಅಂತ ಸಚಿವ ಜಮೀರ್ ಹೇಳಿಕೆ ವಿವಾದ ಸೃಷ್ಟಿಸಿರುವ ಬೆನ್ನಲ್ಲೇ ಕೈ ನಾಯಕಿ ತೇಜಸ್ವಿನಿ ಗೌಡ ಕೂಡ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ರಾಧಿಕಾ ಕರಿಯ ಅಂತ ಕರೆದ್ರೆ ಓಕೆ, ಜಮೀರ್ ಕರೆದ್ರೆ ಯಾಕೆ ಸಮಸ್ಯೆ ಅಂತ ಪ್ರಶ್ನಿಸಿದ್ದಾರೆ. ಮೈಸೂರಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಈ ಹೇಳಿಕೆ ನೀಡಿದ್ದಾರೆ. ಮೂಡ ಅಕ್ರಮದ ತನಿಖೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಸಿಎಂ ಪತ್ನಿ ಪಾರ್ವತಿಗೆ 14 ಬದಲಿ ನಿವೇಶನಕ್ಕೆ ಆದೇಶ ನೀಡಿದ್ದ ಆರೋಪದ ಅಡಿಯಲ್ಲಿ ಮಾಜಿ ಆಯುಕ್ತ ನಟೇಶ್ ರನ್ನ ಲೋಕಾಯುಕ್ತ ಪೊಲೀಸರು ತೀವ್ರ ವಿಚಾರಣೆ ಮಾಡಿದ್ದಾರೆ. ಬೆಳಗ್ಗೆ ಮೂಡ ಕಚೇರಿಗೆ ಬಂದ ನಟೇಶ್ ಲೋಕಾಯುಕ್ತರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಮೂಡ ಹಗರಣದಲ್ಲಿ 4ನೇ ಆರೋಪಿ ದೇವರಾಜುಗೂ ಲೋಕಾಯುಕ್ತ ಮತ್ತೆ ನೋಟಿಸ್ ನೀಡಿದ್ದು ಇವತ್ತು ವಿಚಾರಣೆಗೆ ಹಾಜರಾಗಬೇಕಿದೆ.